ಕೃಷಿ ತಾಪಂಡಾಗೆ ಅರವಿಂದ ರೆಡ್ಡಿ ಕೊಟ್ಟಿದ್ದಾರೆ ಚಿನ್ನಾಭರಣಗಳ ಅದರ ಲೆಕ್ಕ ಕೂಡ ಇದೆ. ಪವರ್ ಟಿವಿಯಲ್ಲಿ ಫೋಟೋಗಳ ಸಮೇತ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ರಾಜ್ಯದ ಜನರ ಮುಂದೆ ಪವರ್ ಟಿವಿ ಇಡ್ತಾ ಇದೆ. ಹಲವು ಬಂಗಾರದ ಆಭರಣಗಳನ್ನ ಅರವಿಂದ ರೆಡ್ಡಿ ಅವರು ಕೊಟ್ಟಿದ್ದಾರೆ. ಲಕ್ಷ್ಮಿ ನವಿಲು ಪೆಂಡೆಂಟ್ ಇರುವಂತಹ ಚಿನ್ನದ ಸರ ಇರಬಹುದು, ಜುಮ್ಕಿಯನ್ನ ಉಡುಗೊರೆಯಾಗಿ ಕೊಟ್ಟಿದ್ರು. ವಜ್ರದ ಹಾರ, ಚಿನ್ನದ ಡಾಬು, ಕ್ರಿಶ್ಚಿಯನ್ ಪೆಂಡೆಂಟ್ ನ ಚಿನ್ನದ ಸರ, ಹಾರ್ಟ್ ಶೇಪ್ ಪೆಂಡೆಂಟ್ ಇರೋ ಮತ್ತೊಂದು ಚಿನ್ನದ ಸರವನ್ನ ಗಿಫ್ಟ್ ಆಗಿ ಕೊಟ್ಟಿದ್ರು. ಕೈಗೆ ಹಾಕೋ ಕಡ ಇರಬಹುದು, ಫಿಂಗರ್ ರಿಂಗ್ಸ್ ಇರಬಹುದು, ಬ್ರೇಸ್ಲೆಟ್ಸ್ ಇರಬಹುದು, ಜುಮ್ಕಿ ಇರಬಹುದು, ರೂಬಿ ಸ್ಟೋನ್ ನ ನೆಕ್ಲೆಸ್, ಎಲ್ಲದರ ಫುಟೇಜ್ ಗಳನ್ನ ಪವರ್ ಟಿವಿ ಇವತ್ತು ರಿವೀಲ್ ಮಾಡ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಫ್ಕೋರ್ಸ್ ಒಂದು ಸಂಬಂಧದಲ್ಲಿ ಇದ್ದಾರೆ ಅಥವಾ ಒಂದು ಫ್ರೆಂಡ್ಶಿಪ್, ಒಂದು ರಿಲೇಶನ್ಶಿಪ್ ಏನೋ ಒಂದು ಇದೆ ಅಂತ ಅಂದಾಗ ಈ ರೀತಿ ಗಿಫ್ಟ್ ಗಳನ್ನ ಕೊಡೋದು ಸಹಜ. ಅಂದ್ರೆ ಅವರವರ ಕೆಪಾಸಿಟಿಗೆ ತಕ್ಕಂತೆ ಅವರ ಅರವಿಂದ್ ರೆಡ್ಡಿ ಅವರು ಉದ್ಯಮಿನೂ ಆಗಿದ್ರು, ಹಾಗಾಗಿ ಕಾಸ್ಟ್ಲಿ ಗಿಫ್ಟ್ ಗಳನ್ನ ಕೊಟ್ಟಿದ್ದಾರೆ ಆ ಸಂಬಂಧದಲ್ಲಿ ಇದ್ದಾಗ. ಆದ್ರೆ ಇದ್ರ ಬಗ್ಗೆ ಕೃಷಿ ಎಲ್ಲೂ ಕೂಡ ಏನೂ ಮಾತಾಡಿರ್ಲಿಲ್ಲ. ಆದ್ರೆ ಅರವಿಂದ್ ರೆಡ್ಡಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾನು ಎಲ್ಲವನ್ನ ಕೊಟ್ಟಿದ್ದೀನಿ. ನೀವು ಎಲ್ಲದರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕೃಷಿ ತಾಪಂಡಾಗೆ ಅರವಿಂದ್ ರೆಡ್ಡಿ ಕೊಟ್ಟಿರುವಂತ ಎಲ್ಲ ಜುವೆಲ್ಸ್ ಗಳ ಫುಟೇಜ್ ಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ವಿಚಾರ ನಡೆಯುವಾಗ ಇದ್ಯಾವುದು ಹೊರಗಡೆ ಬಂದಿರಲಿಲ್ಲ. ಆದ್ರೆ ಯಾವಾಗ ಕೃಷಿ ತಾಪಂಡ ಪೊಲೀಸ್ ಸ್ಟೇಷನ್ ಮೆಟ್ಲೇರಿ ಕಂಪ್ಲೇಂಟ್ ಅನ್ನ ಫೈಲ್ ಮಾಡ್ತಾರೆ, ಇದ್ಯಾವ ವಿಚಾರಗಳ ಬಗ್ಗೆನೂ ಕೃಷಿ ತಾಪಂಡ ಮಾತಾಡಿರೋದಿಲ್ಲ. ಇದ್ಯಾವುದರ ಬಗ್ಗೆನೂ ಕೃಷಿ ಮಾತನಾಡಿರೋದಿಲ್ಲ. ಅರವಿಂದ್ ರೆಡ್ಡಿ ಕೂಡ ಇಲ್ಲಿವರೆಗೂ ಎಲ್ಲೂ ಹೇಳಿರೋದಿಲ್ಲ. ಆದ್ರೆ ಯಾವಾಗ ಅರವಿಂದ್ ರೆಡ್ಡಿ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ, ಕಿರುಕುಳ ಕೊಡ್ತಾ ಇದ್ದಾರೆ, ಮತ್ತೊಂದು ಅಂತ ಹೇಳಿ ಆರೋಪ ಮಾಡ್ತಾರೆ, ಆಗ ಅರವಿಂದ್ ರೆಡ್ಡಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ, ಎಸ್ ನಾನು ಎಲ್ಲವನ್ನ ಕೊಡಿಸಿದ್ದೀನಿ ಆಕೆಗೆ ಅನ್ನುವಂಥ ವಿಚಾರ ಹೇಳ್ತಾರೆ. ಆದ್ರೆ ಕೃಷಿ ಇದುವರೆಗೂ ಎಲ್ಲೂ ಕೂಡ ಇದ್ರ ಬಗ್ಗೆ ತುಟಿ ಬಿಚ್ಚಿಲ್ಲ ಇಲ್ಲಿಯವರೆಗೂ. ಅದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಇದ್ವು, ಸಾಕಷ್ಟು ಅನುಮಾನಗಳು ಇದ್ವು. ಆ ಎಲ್ಲ ಅನುಮಾನಗಳಿಗೂ ಉತ್ತರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನ ಪವರ್ ಟಿವಿ ಮಾಡ್ತಾ ಇದೆ, ಸಾಕ್ಷ್ಯಾಧಾರಗಳ ಸಮೇತ. ಇಷ್ಟೇ ಅಲ್ಲ, ಪ್ರತಿಯೊಂದರ ದಾಖಲೆಗಳು ಕೂಡ ಪವರ್ ಟಿವಿ ಹತ್ರ ಎಕ್ಸ್ಕ್ಲೂಸಿವ್ ಆಗಿದೆ.